ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಗುರುವಾರದ ಲಾಗ್ ಇದು. ತಿಂಡಿ ಎಲ್ಲ ತಿಂದ್ಕೊಂಡು ಮನೆ ಹತ್ರ ಕುತ್ಕೊಂಡಿದ್ವಿ. ಬ್ರೂನೋ ಯಾಕೋ ಡಲ್ ಆಗಿದ್ದಾನೆ, ನೋಡೋಣ ಅಂತ ನೋಡ್ತೀನಿ. ಬ್ರೂನೋ ಫುಲ್ಲು ರೀಸಸ್ ಡಾರ್ಕ್ ಮಾಡ್ತಾ ಇದ್ದ. ಸೊ ಪದೇ ಪದೇ ರೀಸಸ್ ಮಾಡ್ತಾ ಇರೋದ್ರಿಂದ ಅವನಿಗೆ ಬಾಡಿ ಡಿಹೈಡ್ರೇಟ್ ಆಗಿತ್ತು ಅಂತ ಅಂದ್ಕೊಂಡು ಡಾಕ್ಟ್ರಿಗೆ ಫೋನ್ ಮಾಡಿದೆ, ಏನು ಇನ್ಫೆಕ್ಷನ್ ಆಗಿರಬೇಕು ಅಂತ. ವೆಟರ್ನರಿ ಡಾಕ್ಟ್ರು ಹೇಳಿದರು ಅವನನ್ನು ಆದಷ್ಟು ಬೇಗ ಕರ್ಕೊಂಬನ್ನಿ, ಅದು ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ, ಯೂರಿನ್ ಇನ್ಫೆಕ್ಷನ್ ಆಗಿದ್ರೆ ಅದು ಈಗ ಕಿಡ್ನಿಗೆಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಕರ್ಕೊಂಬನ್ನಿ ಅಂತ ಹೇಳಿದರು. ಆ್ಯಕ್ಚುಲಿ ತುಂಬಾ ಗಾಬರಿ ಆದೆ ನಾನು. ಚೆನ್ನಾಗಿದ್ದ, ಯಾಕಪ್ಪ ಹೀಗಾಯಿತು ಅಂತ. ಸ್ವಲ್ಪ ಫಂಕ್ಷನ್ ಆಚೆ ಈಚೆ ಅಂತ ನಾವು ಸ್ವಲ್ಪ ಬ್ಯುಸಿ ಆದ್ವಿ, ಹಾಗಾಗಿ ಅವನ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಿರಲಿಲ್ಲ. ಸೊ ಕೂಡಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಕರ್ಕೊಂಡು ಹೋಗುವಾಗ ಅವ್ನು ತುಂಬ ಡಲ್ಲಾಗಿದ್ದ. ಮತ್ತು ಯಾಕೋ ಬಾಯಿ ಮಾಡಿಸಿ ನೋಡ್ತೀನಿ, ಬಾಯಿಯೊಳಗಡೆ ಫುಲ್ಲು ಗುಳ್ಳೆ ಗುಳ್ಳೆ ಥರ ಆಗಿಬಿಟ್ಟಿತ್ತು. ಸೊ ಫುಡ್ಡನ್ನು ಕೂಡ ಸ್ವಲ್ಪ ಕಡಿಮೆ ತಿಂತಾ ಇದ್ದಾನೆ. ಯಾಕೋ ಅಂತ ನಾನು ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕೋ ಒಂದೊಂದು ಸರಿ ಅವ್ನು ತಿನ್ನೋದೇ ಇಲ್ಲ, ಹಂಗಾಗಿ ಅದೇ ಥರ ಇವಾಗಲೂ ತಿಂತಾ ಇಲ್ವೇನೋ ಅಂತ ಸುಮ್ಮನೆ ಇದ್ದೆ. ನೋಡಿದ್ರೆ ಫುಲ್ಲು ಬಾಯಿ ಒಳಗಡೆ ಎಲ್ಲ ಗುಳ್ಳೆ ಗುಳ್ಳೆ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಅವನಿಗೆ ಮಾಡೋದು ಕೂಡ ಕಷ್ಟ ಆಗ್ತಾಯಿತ್ತು. ಡಾಕ್ಟರ್ ಆ್ಯಕ್ಚುಲಿ ಇವತ್ತು ನಾನು ಇರಲ್ಲ, ನಾನಿನ್ನು 3 days ಇರಲ್ಲ, ಬಟ್ ನಮ್ಮ ಅಸಿಸ್ಟೆಂಟ್ ಇರ್ತಾರೆ, ಕರ್ಕೊಂಬನ್ನಿ ಅಂತ ಹೇಳಿದರು. ಸೊ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ಗೆ ಹೋಗುವಾಗಲೇ ತುಂಬಾ ಡಲ್ಲಾಗಿದ್ದ ಅವನು. ತುಂಬ ಒಂಥರ ಮಾಡ್ತಾ ಇದ್ದ. ನೀರೆಲ್ಲ ಜಾಸ್ತಿ ಕುಡಿತಾ ಇರಲಿಲ್ಲ. ಆ್ಯಕ್ಚುಲಿ ಅವ್ನು ನೀರೆಲ್ಲ ಜಾಸ್ತಿ ಕುಡಿಯಲ್ಲ. ನಾನೇ ಪದೇ ಪದೇ ಅವನಿಗೆ ಸಿರಿಂಜಲ್ಲೆಲ್ಲ ನೀರು ಕುಡಿಸ್ತಾ ಇದ್ದೆ. ಇಲ್ಲ ಒಂದೊಂದು ಸರಿ ಸ್ವಲ್ಪ ಕುಡಿತಾ ಇದ್ದ. ಫೈನಲಿ ಹಾಸ್ಪಿಟಲ್ಗೆ ರೀಚ್ ಆದ್ವಿ. ಹಾಸ್ಪಿಟಲ್ಗೆ ಬಂದು ನೋಡಿದ್ರೆ ಡಾಕ್ಟರ್ ಇಲ್ಲದೆ ಇದ್ದಿದ್ದರಿಂದ ಅವ್ರ ಅಸಿಸ್ಟೆಂಟ್ ಇದ್ದರು. ಸೊ ಅವರಿಗೂ ಪೇಷಂಟ್ಗಳು ಸ್ವಲ್ಪ ಜಾಸ್ತಿ, ಇವಾಗ ಬೇಸಿಗೆ ಆಗಿರೋದ್ರಿಂದ ಪೇಷಂಟ್ಸ್ ಜಾಸ್ತಿ ಇದ್ದರು, ಹಾಗಾಗಿ ವೆಯ್ಟ್ ಮಾಡಿ ಅಂತ ಹೇಳಿದರು. ಪೆಟ್ಸ್ಗಳಿಗೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಒಂದು ಪೆಟ್ಟಿಂದ ಇನ್ನೊಂದು ಪೆಟ್ಸ್ಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದ್ರಿಂದ ನಮಗೆ 2-3 ರೂಮ್ ಇದೆ ಅಲ್ಲಿ. ಸೊ ಒಂದು ರೂಮ್ ಒಳಗೆ ಹೋಗಿ ಸೇರ್ಕೊಂಡವಳು ನಾನು ಆಚೆನೇ ಬರಲಿಲ್ಲ, ಯಾಕಂದರೆ ಕೆಲವೊಂದು ಸರಿ ಬೇರೆ ಬೇರೆ ಡಾಗ್ಗಳನ್ನು ತೊಗೊಂಬರ್ತಾರೆ. ಸೊ ಆ ಡಾಗ್ಸಿಗೆಲ್ಲ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದು ಬೇಗ ಸ್ಪ್ರೆಡ್ ಆಗುತ್ತೆ ಅಂತ ಹೇಳೋದು ನಾನೆಲ್ಲೋ ಯಾರ ಹತ್ರನೋ ಕೇಳಿದ್ದೆ. ಹಾಗಾಗಿ ಬಂದವಳೆ, ಇಲ್ಲೊಂದು ಬೆಡ್ ಖಾಲಿ ಇತ್ತು. ಸೊ ನಾನು ಈ ಬೆಡ್ ಹತ್ರ ಬ್ರೂನೋ ನಿಲ್ಸ್ಕೊಂಡ್ಬಿಟ್ಟು ನಾನು ಇಲ್ಲಿಂದ ಆಚೆನೇ ಹೋಗಲಿಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಡಾಕ್ಟ್ರಿಗೆ ಫೋನ್ ಮಾಡಿದ್ರು ಅವರು. ಅಂದರೆ ನಾನು ಎಲ್ಲವನ್ನು ಅವ್ರಿಗೆ ಅಪ್ಡೇಟ್ ಮಾಡಿದ್ದೆ, ವಾಟ್ಸಪ್ ಮಾಡಿದ್ದೆ. ಬ್ರೂನೋದು ರೀಸಸ್ ಕಲರ್ ಆಗಿರ್ಬೋದು ಆ್ಯಂಡ್ ಅವ್ನ ಬಾಯಲ್ಲಾಗಿದ್ದ ಗುಳ್ಳೆಗಳನ್ನೆಲ್ಲ ಫೋಟೋ ತೆಗೆದುಬಿಟ್ಟು ಅದನ್ನು ಡಾಕ್ಟ್ರಿಗೆ ಕಳಿಸ್ಕೊಟ್ಟಿದ್ದೆ. ಸೊ ಮೆಡಿಷನ್ ಏನು ಅಂತ ಕೇಳೋದಕ್ಕಾಗಿ ಅವ್ರು ವೆಯ್ಟ್ ಮಾಡ್ತಾಯಿದ್ರು. ಡಾಕ್ಟ್ರು ಬ್ಯುಸಿ ಇದ್ದರು, ಫೋನ್ ಪಿಕ್ ಮಾಡಲಿಲ್ಲ. ಡಾಕ್ಟರ್ ಫೋನ್ ಬ್ಯುಸಿ ಬರ್ತಾಯಿತ್ತು, ಹಾಗಾಗಿ ವೆಯ್ಟ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಪೆಟ್ಸ್ ಇತ್ತು, ಅದನ್ನು ಟ್ರೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ನೋಡ್ತೀನಿ ಅಂತ ಅವ್ರು ಅಲ್ಲಿಗೆ ಹೋದರು. ಸೊ ನಾನು ಬ್ರೂನೋ ತುಂಬ ಹೊತ್ತು ಒಂದೇ ಕಡೆ ನಿಂತ್ಕೊಂಡಿದ್ವಿ. ಬ್ರೂನೋ ತುಂಬಾ ಡಲ್ಲಾಗಿದ್ದ. ಆ್ಯಕ್ಚುಲಿ ಅವನು ಈ ಥರ ಇರೋದೇ ಇಲ್ಲ, ತುಂಬ ಆ್ಯಕ್ಟಿವ್ ಅವನು. ಬಟ್ ಈಗ ಹಾಸ್ಪಿಟಲ್ಗೆ ಹೋದರೆ ಅವನಿಗೆ ಗೊತ್ತಾಗುತ್ತೆ ಇಂಜೆಕ್ಷನ್ ಎಲ್ಲ ಮಾಡ್ತಾರೆ ಅಂತ, ಹಾಗಾಗಿ ಸ್ವಲ್ಪ ಡಲ್ಲಾಗಿದ್ದ. ಆದರೂ ಸ್ವಲ್ಪ ಧೈರ್ಯ, ನಾನಿದ್ದೀನಲ್ವಾ, ಸ್ವಲ್ಪ ಧೈರ್ಯದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದ, ತೊಂದರೆ ಇಲ್ಲ ಅನ್ನುವಷ್ಟು ಆ್ಯಕ್ಟಿವ್ ಆಗಿದ್ದ. ಸೊ ಪಕ್ಕದಲ್ಲಿ ನೋಡ್ತೀನಿ ಇನ್ನೊಂದು ಪುಟ್ಟ ಮರಿ ಇತ್ತು. ಸೊ ಅದಕ್ಕೆ ಇನ್ನೂ ಹುಷಾರಿರಲಿಲ್ಲ, ಇದಕ್ಕಿಂತನೂ ಜಾಸ್ತಿ ಹುಷಾರಿರಲಿಲ್ಲ. ಅದಕ್ಕೆ ಫುಲ್ಲು ಡಲ್ ಆಗಿಬಿಟ್ಟಿತ್ತು. ಅದಕ್ಕೆ ಡ್ರಿಪ್ ಎಲ್ಲ ಹಾಕಿದ್ರು, ಆದರೂ ಅದು ಎದ್ದೇಳ್ತಾನೆ ಇರಲಿಲ್ಲ, ತುಂಬ ಡಲ್ಲಾಗಿತ್ತು. ಅದು ಏನೋ ಬೇರೆ ಏನೋ ಇನ್ಫೆಕ್ಷನ್ ಅಂತ ಹೇಳಿದ್ರು ಅವರು. ಹಾಗಾಗಿ ಎಲ್ಲಿ ನನ್ನ ಬ್ರೂನೋಗೂ ಸ್ಪ್ರೆಡ್ ಆಗಿಬಿಡ್ತು ಅಂತ ತುಂಬಾ ಭಯ ಆಗಿಬಿಟ್ಟಿತ್ತು. ನಾವು ಹೊರಗೆ ಹೋಗಲಿಲ್ಲ, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಡಾಕ್ಟ್ರಿಗೆ ಫೋನ್ ಸಿಕ್ತು ಅನಿಸುತ್ತೆ. ಅವರು ಏನೇನೋ ಮೆಡಿಷನ್ಸ್ ಹೇಳಿದ್ರು, ಅದನ್ನು ನನ್ನ ಹಸ್ಬೆಂಡ್ಗೆ ಹೇಳಿದ್ರು ಅವರು, ಈ ಮೆಡಿಷನ್ ಎಲ್ಲ ತೊಗೊಂಬನ್ನಿ, ಇಂಜೆಕ್ಷನ್, ಡ್ರಿಪ್ಪು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಬನ್ನಿ, ಅದು ನಮಗೆ ಸಪ್ಲೈ ಇರಲ್ಲ ಅಂತ ಹೇಳಿದ್ರು. ಸೊ ಕೂಡಲೇ ಹಸ್ಬೆಂಡ್ ಹೋದರು, ಮೆಡಿಷನ್ ಎಲ್ಲ ತೊಗೊಂಡು ಬರ್ತೀನಿ ಅಂತ. ಅಲ್ಲೂ ಸ್ವಲ್ಪ ಮೆಡಿಕಲ್ ರಶ್ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಬ್ರೂನೋಗೆ ಹಸು ಬೇರೆ ಆಗ್ತಾಯಿತ್ತು ಅನಿಸುತ್ತೆ, ತುಂಬಾ ಡಲ್ಲಾಗಿದ್ದ. ನಾನು ಆ್ಯಕ್ಚುಲಿ ತುಂಬಾ ಭಯ ಆಯಿತು ನನಗೆ, ಯಾಕಪ್ಪ ಚೆನ್ನಾಗಿದ್ದವನಿಗೆ ಹಿಂಗೆ ಆಗ್ಬಿಡ್ತಲ್ಲ ಅಂತ. ಬಬ್ಲು ಕೂಡ ಡಲ್ ಆಗಿಬಿಡ್ತು. ಬ್ರೂನೋ ಡಲ್ ಆಗಿದ್ದು ನೋಡಿ ಬಬ್ಲೂ ಡಲ್ ಆಗಿಬಿಡ್ತು. ನಾನು ಎಲ್ಲಿ ಇದು ಸ್ಪ್ರೆಡ್ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿ ಬೇರೆ ಪೇಷಂಟ್ಗಳ ಕಡೆಯವರು ವೆಯ್ಟ್ ಮಾಡ್ತಾಯಿದ್ರು. ಡಾಕ್ಟರ್ ಇಲ್ಲದೆ ಇದ್ದರೆ ತುಂಬಾ ರಿಸ್ಕ್ ಆಗುತ್ತೆ. ಸೊ ಫೈನಲಿ ನಮಗೆ ಮೆಡಿಷನ್ ಎಲ್ಲ ಬಂತು.
ಮನೆಯವ್ರು ಹೋಗ್ಬಿಟ್ಟು ಮೆಡಿಷನ್ ಎಲ್ಲ ತೊಗೊಂಬಂದರು. ಬಟ್ ಬ್ರೂನೋ ನಿಂತು ಸುಸ್ತಾಗಿ ಮಲ್ಕೊಂಬಿಡ್ತು. ನಂಗೆ ಇನ್ನು ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಟೆ ನಾನು, ಯಾಕಪ್ಪ ಪದೇ ಪದೇ ಈ ಥರ ಆಗ್ತಾಯಿದೆ ಅಂತ. ಫೈನಲ್ಲಾಗಿ ಅವನಿಗೆ ಮೆಡಿಷನ್ ಎಲ್ಲ ಕೊಟ್ಟರು, ಏನೂ ತೊಂದರೆ ಇಲ್ಲ, ಹೆದರ್ಕೊಂಬೇಡಿ, ಇವಾಗ ಬೇಸಿಗೆ ಅಲ್ವಾ, ಸ್ವಲ್ಪ ಬಾಡಿ ಎಲ್ಲ ಡಿಹೈಡ್ರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು 2 ಇಂಜೆಕ್ಷನ್ ಏನೋ ಕೊಟ್ಟರು, ಡ್ರಿಪ್ ಹಾಕಿದ್ರು. ನೋಡಿ ಈ ಥರ ಗುಳ್ಳೆ ಥರ ಆಗಿಬಿಟ್ಟಿತ್ತು ಬಾಯಲ್ಲಿ. ಆ್ಯಕ್ಚುಲಿ ಪೆಟ್ಸ್ಗಳನ್ನು ಎಷ್ಟು ಕೇರ್ ಮಾಡಿದರೂ ಸಾಕಾಗೋದಿಲ್ಲ ಈ ಟೈಮಲ್ಲಿ. ಅವು ಆ್ಯಕ್ಚುಲಿ ಮನುಷ್ಯರಾದರೆ ಹೇಳ್ತಾರೆ ಏನಾಗುತ್ತೆ ಏನು ಅಂತ, ಬಟ್ ಅವುಗಳಿಗೆ ಏನು ಗೊತ್ತಾಗುತ್ತೆ ಅಲ್ವಾ, ನಾವುಗಳೇ ನೋಡ್ಕೊಂಡು ಕೇರ್ ಮಾಡಬೇಕು. ಇಂಜೆಕ್ಷನ್ನು ಮೆಡಿಷನ್ ಎಲ್ಲ ಕೊಟ್ಟರು, ಆದಷ್ಟು ಬೇಗ ಮನೆಗೆ ಹೊರಟುಬಿಟ್ವಿ. ಅವನಲ್ಲೇ ಇದ್ದರೆ ಇನ್ನೂ ಡಲ್ ಆಗ್ತಾನೆ, ಒಂಥರ ಗಾಬರಿ ಆಗ್ತಾನೆ ಅಂತ ಬೇಗನೆ ಹೊರಟುಬಿಟ್ವಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪೆಟ್ಸ್ಗಳನ್ನು ಕೂಡ ಆದಷ್ಟು ಕೇರ್ ಮಾಡಿ, ಯಾರೂ ನೆಗ್ಲೆಕ್ಟ್ ಮಾಡಬೇಡಿ.